ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನೇಪ್ರಿಯ ವ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಒಂದು ಸೀರೆ ಕುಚ್ಚನ್ನ ತೋರಿಸ್ತಾ ಇದ್ದೀನಿ. ಈ ತರ ಡಿಸೈನ್ಗಳನ್ನ ಅರ್ಧ ಗಂಟೆ ಒಳಗೆ ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೋಬಹುದು. ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಈ ತರ ಡಿಸೈನ್ಗಳೇನಾದ್ರೂ ನೀವು ಹಾಕಿದ್ರೆ ದಿನಕ್ಕೆ ಒಂದು 3ರಿಂದ 4 ಸೀರೆಗಳಿಗೆ ಈ ತರ ಡಿಸೈನ್ಸ್ಗಳನ್ನ ಹಾಕೋಬಹುದು. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನ್ಸು. ಇದಕ್ಕೆ ನಾನು ಅರಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ತರ ಬೀಡ್ಸ್ಗಳನ್ನ ತಗೊಂಡಿದ್ದೀನಿ. ಈ ಬೀಡ್ಸ್ಗಳನ್ನ ಬಳಸಿ ಕುಚ್ಚನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಸೀರೆಗೆ ಮಾಡ್ತಾ ಇದ್ರೆ ಸೀದಾ ಕಡೆಯಿಂದ ಪಲ್ಲು ರೈಟ್ ಸೈಡ್ ಇಂದ ಸ್ಟಾರ್ಟಿಂಗ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲ್ ಅನ್ನ ಬಳಸ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ನೀಡಲ್ ಅನ್ನ ಚುಚ್ಚಿ ದಾರನ ಮೇಲ್ ತಂದು ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಸ್ಟಾರ್ಟಿಂಗ್ ಅಲ್ಲಿ 2 ಸಲ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ, ಡಿಸೈನ್ ಬಿಚ್ಕೊಳ್ಳೋದಿಲ್ಲ. ಇಲ್ಲಿಂದ ಇವಾಗ ಚೈನ್ಗಳನ್ನ ಹಾಕ್ತೀನಿ. 4 ಚೈನ್ಗಳನ್ನ ಹಾಕಿ ಸ್ಟ್ರೇಟ್ ಆಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಅನ್ನ ಮಾಡಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, 2 ಟೈಮ್ಸ್ ಲಾಕ್. ಇಲ್ಲಿಂದ ಇವಾಗ ಥ್ರೆಡ್ ಅನ್ನ ಮೇಲ್ ಮಾಡಿಕೊಂಡು ಅವಾಗ್ಲೇ ತೋರಿಸಿದ್ನಲ್ಲ ಆ ಬೀಡ್ ಅನ್ನ ಆಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಬೀಡ್ ಲಾಕ್. ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ತಕೊಂಡು ಸ್ಟ್ರೇಟ್ ಆಗಿ ಇಟ್ಕೋತೀನಿ. ನೀಡಲ್ ಅನ್ನ ಚುಚ್ಚಿ ಈ ದಾರನ ಮೇಲ್ ತಂದು 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು ಕಂಬ ಆಯ್ತು. ಇಲ್ಲಿಂದ 2 ಚೈನ್ ಹಾಕ್ತೀನಿ. ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ತಕೊಂಡು ಈ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯ್ತು. ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಕಂಬ. ಈ ಗ್ಯಾಪ್ ಒಳಗಡೆ ತ್ರಿಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬಹುದು. ಈ ಗ್ಯಾಪು ಫಿಲ್ ಆಗೋವರೆಗೂ ಇದ್ರ ಒಳಗಡೆಗೆ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತೀನಿ. ಎಲ್ಲಾ ಕಂಬಗಳು ಒಂದೇ ಸಮವಾಗಿ ಬರೋವಂತೆ ಮಾಡ್ಕೊಳ್ಳಿ, ಹೆಚ್ಚು ಕಡಿಮೆ ಬೇಡ. ಡಿಸೈನ್ಸ್ ಕೂಡ ಹೆಚ್ಚು ಕಡಿಮೆ ಆಗಿ ಕಾಣಿಸುತ್ತೆ. ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಕಂಬಗಳನ್ನ ಮಾಡ್ಕೊಳ್ಳುವಾಗ. ಹಾಗೆ ಕೌಂಟಿಂಗ್ ಕೂಡ ಕರೆಕ್ಟ್ ಆಗಿರ್ಲಿ ಕಂಬಗಳನ್ನ ಮಾಡುವಾಗ. ಈ ಗ್ಯಾಪು ಫಿಲ್ ಆಗೋವರೆಗೂ ಎಷ್ಟು ಕಂಬ ಇಡಿಸುತ್ತೋ ಅಷ್ಟು ಕಂಬಗಳನ್ನ ನಾನು ಮಾಡ್ಕೋತೀನಿ. ಡಬಲ್ ಕ್ರೋಶ ಕಂಬ ಲಾಸ್ಟ್ ಕಂಬ ಇದು. ಈ ಗ್ಯಾಪ್ ಒಳಗಡೆಗೆ ನನಗೆ 7 ಡಬಲ್ ಕ್ರೋಶ ಕಂಬ ಇಡಿಸಿದೆ. ಇವಾಗ ಇದನ್ನ ಸ್ಟ್ರೇಟ್ ಆಗಿ ಇಟ್ಕೊಂಡು ಲಾಕ್ ಅನ್ನ ಮಾಡ್ತೀನಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಇಲ್ಲಿಂದ ಇವಾಗ 4 ಚೈನ್ಸ್ ಹಾಕ್ತೀನಿ. ಸ್ಟ್ರೇಟ್ ಆಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ತೀನಿ. ಥ್ರೆಡ್ ಅನ್ನ ಮೇಲ್ ಮಾಡಿಕೊಂಡು ಬೀಡ್ ಅನ್ನ ಆಡ್ ಮಾಡಬೇಕು. ಬೀಡ್ ಹಾಕೊಂಡ್ಮೇಲೆ ಬೀಡ್ ಲಾಕ್. ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ತಕೊಂಡು ಸ್ಟ್ರೇಟ್ ಆಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ದಾರನ ತಂದು 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು. ಇಲ್ಲಿಂದ 2 ಚೈನ್ ಹಾಕೊಂಡು ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ತಕೊಂಡು ಈ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ. ಫಸ್ಟ್ ಒನ್ ಆರ್ಚ್ ಯಾವ ತರ ಮಾಡ್ಕೊಂಡು ಇಲ್ಲೂ ಕೂಡ ಅದೇ ತರ ಮಾಡ್ಕೋಬೇಕು. ಹಾಗೆ ಇನ್ನೊಂದೇನಂದ್ರೆ ಫಸ್ಟ್ ಒಂದು ಆರ್ಚ್ಗೆ ನಾವು ಎಷ್ಟು ಕಂಬ ಹಾಕಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗ್ ಅಲ್ಲಿ ನಾವು ಕಂಬಗಳನ್ನ ಹಾಕಬೇಕು. ಅವಾಗ ಮಾತ್ರ ಫಿನಿಶಿಂಗ್ ಕರೆಕ್ಟ್ ಆಗಿ ಬರುತ್ತೆ. ಡಿಸೈನ್ ಕೂಡ ಒಂದೇ ಸಮವಾಗಿ ಕಾಣಿಸುತ್ತೆ. ಇಲ್ಲ ಅಂದ್ರೆ ಹೆಚ್ಚು ಕಡಿಮೆ ಕಾಣಿಸುತ್ತೆ. ಒಂದು ಆರ್ಚ್ಗೆ ಜಾಸ್ತಿ ಕಂಬಗಳು, ಹೆಚ್ಚು ಕಡಿಮೆ ಈ ತರ ಮಾಡ್ಕೊಂಡ್ರೆ ಡಿಸೈನ್ ಹೆಚ್ಚು ಕಡಿಮೆ ಕಾಣಿಸುತ್ತೆ, ನೀಟಾಗಿ ಬರೋದಿಲ್ಲ. ಕಸ್ಟಮರ್ಗಳಿಗೂ ಕೂಡ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಕಂಬಗಳನ್ನ ಸಮವಾಗಿ ಕೌಂಟ್ ಮಾಡಿ ನೀಟಾಗಿ ನೋಡ್ಕೊಂಡು ಹಾಕೊಳ್ಳಿ. ಓಕೆ, ನೋಡಿ ಇಲ್ಲೂ ಕೂಡ 7 ಕಂಬಗಳನ್ನ ಹಾಕಿ ಅದನ್ನ ಸ್ಟ್ರೇಟ್ ಆಗಿ ಇಟ್ಕೊಂಡು ಲಾಕ್ ಮಾಡ್ತಿದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಅದಾದ್ಮೇಲೆ ಇಲ್ಲಿ ಮತ್ತೆ 4 ಚೈನ್ಸ್ ಹಾಕಿ ಸ್ಟ್ರೇಟ್ ಆಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ.
4 ಚೈನ್ ಹಾಕಿ ಸ್ಟ್ರೇಟ್ ಆಗಿಟ್ಟು ಲಾಕ್, ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಈ ಡಿಸೈನ್ಗೆ ಎಲ್ಲ ಕಡೆ ನಾನು 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದನ್ನ ಒಂದು ಅರ್ಧ ಗಂಟೆ ಒಳಗೆ ನಾವು ಸೀರೆ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬಹುದು. ತುಂಬಾ ಸಿಂಪಲ್ ಆಗಿದೆ, ಬೇಗನೆ ಆಗುತ್ತೆ. ಈ 4 ಚೈನ್ ಗ್ಯಾಪ್ ಒಳಗಡೆ ಕುಚ್ಚುಗಳನ್ನ ಕಟ್ಟಬೇಕು. ನಾನು ಎಂಡ್ವರೆಗೂ ಒಂದು 3-4 ಆದ್ಮೇಲೆ ಲಾಸ್ಟಲ್ಲಿ ಎಂಡ್ ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ. ನೋಡಿ ಈ ಥರ ಬಂದಿದೆ. ಲಾಸ್ಟಲ್ಲಿ 4 ಆರ್ಚ್ಗಳನ್ನು ಮಾಡ್ಕೊಂಡಿದ್ದೀನಿ. ಎಲ್ಲ ಆರ್ಚ್ಗೂ 7 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆರ್ಚು. ಸಿಂಪಲ್ ಆಗಿ ಕುಚ್ಚು ಬೇಕು ಕಡಿಮೆ ರೇಟ್ನಲ್ಲಿ ಅಂತ ಕೇಳಿದಾಗ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ಲಾಸ್ಟಲ್ಲೂ ಕೂಡ 4 ಚೈನ್ ಹಾಕಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಹಾಗೆ ಬಿಟ್ಕೊಂಡು ಬಿಡಬಾರ್ದು, ಇದನ್ನು ಬಿಚ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ 1-2 ಚೈನ್ಗಳನ್ನು ಹಾಕಿ ಈ ದಾರನ ಈ ಥರ ಮೇಲ್ಗಡೆ ಎಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಇವಾಗ ಈ 4 ಚೈನ್ ಗ್ಯಾಪ್ ಇದೆಯಲ್ಲ, ಇದ್ರ ಒಳಗಡೆ ನಾನು ಕುಚ್ಚನ್ನು ಕಟ್ಟಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ. ಕುಚ್ಚು ಕಟ್ಟೋದಕ್ಕೆ 137 ದಾರ ತಗೊಂಡಿದ್ದೀನಿ. ಶಾರ್ಟ್ ಆಗಿ ಆರ್ಚ್ಗಿಂತ ಒಂದು ಸ್ವಲ್ಪ ಕೆಳಗಡೆಗೆ ಮಾಡ್ಕೊಂಡಿದ್ದೀನಿ ಕುಚ್ಚು. ಈ ತರ ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ. ಡಬಲ್ ಕಲರ್ ನಲ್ಲಿ ಕುಚ್ಚುಗಳನ್ನ ಕಟ್ಟಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕುಚ್ಚು ಮತ್ತೆ ಡಿಸೈನ್ ಸೇರಿ 1 ಗಂಟೆಯಲ್ಲೇ ನಾವು ಸೀರೆ ಪೂರ್ತಿ ಕುಚ್ಚನ್ನ ಹಾಕ್ಬೋದು. ಈ ಡಿಸೈನ್ಗೆ 350 ಇಂದ 400 ವರೆಗೂ ಚಾರ್ಜ್ ಅನ್ನ ಮಾಡ್ಕೋಬಹುದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಇಷ್ಟ ಆಗಿದ್ರೆ ಒಂದ್ಸಲ ಟ್ರೈ ಮಾಡಿ. ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.